ಹಾಯ್ ಹಲೋ ಮೈ ಡಿಯರ್ ವಿವರ್ಸ್, ನಾನು ನಿಮ್ಮ ಎವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ಯಾರ್ಯಾರು ಕೆ ಸೆಟ್ಟನ್ನು ಈ ಸರಿ ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ಸಣ್ಣ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಕ್ವಿಕ್ ರಿವಿಷನ್ಗೋಸ್ಕರ ಕೆಲವೊಂದು ಕ್ವಶನ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ನೋಡಿ, ಮೊದಲನೇ ಕ್ವಶನ್ ಹೇಗಿದೆ: ಡಿವ್ಯಾಲ್ಯೂಯೇಷನ್ ಯೂಶುವಲಿ ಕಾಸಸ್ ದ ಇಂಟರ್ನಲ್ ಪ್ರೈಸ್ ಟು ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಿದ್ದಾರೆ. ಫಾಲ್, ರೈಸ್, ರಿಮೈನ್, ಅನ್ಚೇಂಜ್ಡ್, ನನ್ ಆಫ್ ದೀಸ್ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಆಪ್ಷನ್ ಸಿ ಮೀನ್ಸ್ ರಿಮೈನ್ ಅನ್ಚೇಂಜ್ಡ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ದ ಸಪ್ಲೈ ಸೈಡ್ ಎಕನಾಮಿಕ್ಸ್ ಲೇಸ್ ಗ್ರೇಟರ್ ಎಂಪಸೈಸ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅಂತೇಳಿ ಪ್ರೊಡ್ಯೂಸರ್ಸ್, ಗ್ಲೋಬಲ್ ಎಕನಾಮಿ, ಕನ್ಸ್ಯೂಮರ್, ಮಿಡಲ್ ಮೆನ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ದ ಪ್ರೊಡ್ಯೂಸರ್ಸ್ ಅಂತ ಹೇಳಿ ಹೇಳ್ಬಹುದು. ಹೇಗೆ ಅಂತ ಹೇಳಿದ್ರೆ ನೋಡಿ, ದ ಪ್ರೊಡ್ಯೂಸರ್ಸ್ ವೇರ್ ಹ್ಯಾಸ್ ದ ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್ ಲೇಸ್ ಎಂಪಸೈಸ್ ಆನ್ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ಸ್ isn't it? ಸೊ ದಟ್ಸ್ ವೈ ಐ ಆಮ್ ಚೂಸಿಂಗ್ ಆನ್ಸರ್ ಎ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ the price at which the government purchase food grains for maintaining the public distribution system and for building up buffer stocks are known as ಅಂತೇಳಿ 4 ಆಪ್ಷನ್ಗಳನ್ನು ಕೇಳಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್, ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಆ್ಯಂಡ್ ಇಶ್ಯೂ ಪ್ರೈಸ್ ಆ್ಯಂಡ್ ಕೊಯ್ಲಿಂಗ್ ಪ್ರೈಸ್ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳೋದಾದರೆ ಅದು ಬಿ ಆಗಿರುತ್ತೆ. ಮೀನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದು. ಸೊ MPS ಮೀನ್ಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನಿದೆ, ಸೊ ಇದನ್ನು ಗೌರ್ನಮೆಂಟ್ ಆಫ್ ಅನೌನ್ಸ್ ಮಾಡುತ್ತೆ. ಸೊ ಇಶ್ಯೂ ಪ್ರೈಸ್ ಅನ್ನುವಂಥದ್ದನ್ನು IPO ಇಶ್ಯೂ ಮಾಡುತ್ತೆ. ಮೀನ್ಸ್ ಆಫರ್ಸ್ ಟು ರಿಟೇಲರ್ ಇನ್ವೆಸ್ಟರ್ಸ್ ಅಂತ ಏನು ಕರಿತೀವಿ ಅವರು ಇಶ್ಯೂ ಮಾಡುವಂತಹದ್ದಾಗಿರುತ್ತೆ. ಇನ್ನು ಏನು ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅಂತ ಏನು ಹೇಳ್ತೀವಿ ಅದನ್ನು ದ ಗೌರ್ನಮೆಂಟ್ ಪರ್ಚೇಸ್ ಫುಡ್ ಗ್ರೈನ್ಸ್ ಫಾರ್ ಮೇಂಟೈನಿಂಗ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿ ಹೇಳ್ಬಹುದು. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಫೋರ್ತ್ ಒಂದು ಕ್ವಶನ್: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಏಜೆನ್ಸೀಸ್ ಆಫ್ ಇಂಡಿಯನ್ ಗೌರ್ನಮೆಂಟ್ ಇಂಪ್ಲಿಮೆಂಟ್ಸ್ ದ ಪ್ರೈಸ್ ಸಪೋರ್ಟ್ ಸ್ಕೀಮ್ ಮೀನ್ಸ್ PSS ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ NAFED. ಇದು ಬಿ ಆನ್ಸರ್ ಈಸ್ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಫಿಫ್ತ್ ಕ್ವಶನನ್ನು ನೋಡೋದಾದರೆ ಹೂ ರೆಕಮೆಂಡ್ಸ್ ದ MSP ಆ್ಯಂಡ್ ಇಶ್ಯೂ ಪ್ರೈಸಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್, ಪ್ಲಾನಿಂಗ್ ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ನಬಾರ್ಡ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ನೋಡಬಹುದು. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಮೀನ್ಸ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್. CACP ವಾಸ್ ಸೆಟಪ್ ಇನ್ 1985. ಎಷ್ಟರಲ್ಲಿ? 1985ನಲ್ಲಿ ಇದು ಸೆಟಪ್ ಆಯಿತು. ಸೊ and recommends for MSP issues price as well as procurement prices also. So CACP was set up in 1985 and recommended for MSP issue prices as well as procurement prices ಅಂತೇಳಿ ಈ ಮೂಲಕ ನಿಮಗೆ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ದ ಬೇಸ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಈಸ್ ಬೀಯಿಂಗ್ ಶಿಫ್ಟೆಡ್ ಫ್ರಮ್ 1982 ಅಂತ ಹೇಳಿ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಡಿ ಮೀನ್ಸ್ 2001 ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ದ ಬೇಸ್ ಆಫ್ CPI ಫಾರ್ ಇಂಡಸ್ಟ್ರಿಯಲ್ ವರ್ಕರ್ ಈಸ್ ಬೀಯಿಂಗ್ ಶಿಫ್ಟೆಡ್ ಫ್ರಮ್ 1982 ಟು 2001 ಅಂತ ಹೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ಸ್ಗೆ ತಕ್ಕ ಹಾಗೆ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ ಆಪ್ಷನ್ಗಳ ಮೂಲಕ ನಾವು ಆ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. WPI is available on the monthly basis only as compared to consumer price index for the industrial workers means CPI and IW. So the WPI gives less weightage to food articles. Which of the statements given above are ಕರೆಕ್ಟ್ ಅಂತೇಳಿ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದಂತಹ ಆಪ್ಷನ್ ಅಂತ ಹೇಳಿದರೆ ಆಪ್ಷನ್ 2 ಈಸ್ ಓನ್ಲಿ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೋಡಿ, ಆ್ಯಸ್ ಕಂಪೇರ್ ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ದ ಇಂಡಸ್ಟ್ರಿಯಲ್ ವರ್ಕರ್ಸ್ ದ WPI ಗಿವ್ಸ್ ಲೆಸ್ ವೇಟೇಜ್ ಟು ಫುಡ್ ಗ್ರೈನ್ಸ್ ಅಲ್ವಾ, ಫುಡ್ ಆರ್ಟಿಕಲ್ಸ್. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ 2 ಈಸ್ ಎ
ಗುಡ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಈ ಮೂಲಕ ಹೇಳ್ಬಹುದಾಗಿರುತ್ತೆ. This rise in wholesale food price was not captured by WPI as the weightage for food articles is just 14.3%, means compared to 65% for manufactured products in this index, isn't it? So on the other hand, the weightage for food is 57% in CPI items, which captures the impact of food price better. Further, wholesale prices do not take into account the substantial margins at the retail level, which tend to rise when there are shortages. So that's why I'm telling second means option only 2 is right answer ಅಂತ ಹೇಳಿ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನು 8th ಕ್ವಶನನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಕಾಸ್ ದ ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಟು ಶಿಫ್ಟ್ ಟು ದ ರೈಟ್ ಅಂತೇಳಿ. ಸೊ ಇಲ್ಲಿ ಆಪ್ಷನ್ಸ್ಗಳು ಹೀಗಿವೆ: ಆ್ಯನ್ ಇನ್ಕ್ರೀಸ್ ಇನ್ ಪರ್ಚೇಸ್ ಬೈ ದ ಫೆಡ್ರಲ್ ಗೌರ್ನಮೆಂಟ್, ಆ್ಯನ್ ಇನ್ಕ್ರೀಸ್ ಇನ್ ರಿಯಲ್ ಇಂಟ್ರೆಸ್ಟ್ ರೇಟ್ಸ್, ಆ್ಯನ್ ಅಪ್ರಿಷಿಯೇಷನ್ ಆಫ್ ದ ಅಮೇರಿಕನ್ ಡಾಲರ್, ಎ ಡಿಕ್ರೀಸ್ ಇನ್ ದ ಮನಿ ಸಪ್ಲೈ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ್ಯನ್ ಇನ್ಕ್ರೀಸ್ ಇನ್ ಪರ್ಚೇಸ್ ಬೈ ದ ಫೆಡ್ರಲ್ ಗೌರ್ನಮೆಂಟ್ ಕಾಸಸ್ ದ ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಟು ಶಿಫ್ಟ್ ಟು ದ ರೈಟ್ ಅಂತೇಳಿ ಹೇಳ್ಬೋದು. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಬೌಟ್ ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತೇಳಿ. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ದ ಮೈನ್ ಚೇಂಜ್ ಮೇಡ್ ಬೈ ದ ಟ್ಯಾಕ್ಸ್ ಲಾಸ್ ಆಫ್ 1981 ಆ್ಯಂಡ್ 1986 ವಾಸ್ ಟು ಇನ್ಕ್ರೀಸ್ ಮಾರ್ಜಿನಲ್ ಟ್ಯಾಕ್ಸ್ ರೇಟ್ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದ ಬಡ್ಜೆಟ್. ದ ಲಾಫರ್ ಕರ್ವ್ says that the marginal tax rate fall, tax revenues will rise and the budget deficit will decreases. If the tax loss of 1981 and 1986 had their intended effects, consumption would have risen, causing increasing the both real GDP and in the price level. ಸೊ ಇನ್ನೊಂದು ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನಮಗೆ ಸರಿಯಾದಂತಹ ಆಪ್ಷನ್ ಅಂತ ಹೇಳಿದರೆ, ದ ಲಾಫರ್ ಕರ್ವ್ಸ್ ಸೇಸ್ ದಟ್ if marginal tax rate fall, tax revenue will rise and the budget deficit will decrease. So this option is right ಅಂತೇಳಿ ಹೇಳ್ಬಹುದು. Supply side economics is a macroeconomic theory that gives economic growth can be most efficiently created by investment in capital and by lowering barriers. ಹೌದಲ್ವಾ? ಸೊ ಈ ಬ್ಯಾರೀಸ್ ಆನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಐ ಆಮ್ ಚೂಸಿಂಗ್ ಬಿ ಓನ್ಲಿ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, 10th ಕ್ವಶನ್ ಹೇಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಬ್ಲಿಕ್ ಗುಡ್ ಅಂತೇಳಿ. ಎಲೆಕ್ಟ್ರಿಸಿಟಿ, ನ್ಯಾಷನಲ್ ಡಿಫೆನ್ಸ್, ಲೈಟ್ ಹೌಸ್, ಪಬ್ಲಿಕ್ ಪಾರ್ಕ್ಸ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ಸೊ ಎಲೆಕ್ಟ್ರಿಸಿಟಿ ಈಸ್ ನಾಟ್ ಪಬ್ಲಿಕ್ ಗುಡ್, ಬಟ್ ಇಟ್ ಈಸ್ ಎ ಕ್ಲಬ್ ಗುಡ್ ಇನ್ಕ್ಲೂಡಿಂಗ್ ರೋಡ್ಸ್, ಬ್ರಿಡ್ಜಸ್, ಗ್ಯಾಸ್, ಸೊ ವೈರ್ಸ್, ಟೆಲಿಕಾಮ್, ಎಕ್ಸೆಟ್ರಾ. So that's why I am choosing only A answer, means electricity. So it is a correct answer ಅಂತೇಳಿ ಹೇಳ್ಬಹುದಾಗಿರುತ್ತೆ. ವಾಟ್ ಈಸ್ ಮೀನ್ಡ್ ಬೈ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತೇಳಿ ಕೇಳಿದರೆ, ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಎ ಕಮಾಡಿಟಿ ಓವರ್ ಟೈಮ್, ಎ ಸಿಚುಯೇಷನ್ ವೇರ್ ಹ್ಯಾಸ್ ದ ಪ್ರಾಡಕ್ಟ್ ಈಸ್ ಸೋಲ್ಡ್ to different consumer for different prices, and subsidization of a product by the government to sell it at a lower price, generally decrease in price of a commodity over time ಅಂತೇಳಿ. ಸ್ನೇಹಿತರೆ, ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ, ವೆನ್ ಡಿಫರೆಂಟ್ ಕನ್ಸ್ಯೂಮರ್ಸ್ ಪೇ ಡಿಫರೆಂಟ್ ಪ್ರೈಸಸ್ ಫಾರ್ ದ ಸೇಮ್ ಪ್ರಾಡಕ್ಟ್, ದೀಸ್ ಸಿಚುಯೇಷನ್ ಈಸ್ ನೌನ್ ಆ್ಯಸ್ ಎ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತೇಳಿ ನಾವು ಕರಿಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಾಟ್ ಈಸ್ ಮೀನ್ಡ್ ಬೈ ಎ ಪಬ್ಲಿಕ್ ಗುಡ್ ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎ ಕಮಾಡಿಟಿ ಪ್ರೊಡ್ಯೂಸ್ಡ್ ಬೈ ದ ಗೌರ್ನಮೆಂಟ್, ಎ ಕಮಾಡಿಟಿ ಹೂಸ್ ಬೆನಿಫಿಟ್ಸ್ ಆರ್ ಇಂಡಿವಿಜುವಲಿ ಸ್ಪ್ರೆಡ್ ಅಮಾಂಗ್ the entire community,
ಎ ಗೌರ್ನಮೆಂಟ್ ಸ್ಕೀಮ್ that benefits that poor households and any commodity that is very popular among ಜನರಲ್ ಪಬ್ಲಿಕ್ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಮೀನ್ಸ್ ಪಬ್ಲಿಕ್ ಗುಡ್ ಮೀನ್ಸ್ ಎ ಕಮಾಂಡಿಟಿ ಆರ್ ಸರ್ವಿಸ್ ವಿಚ್ ಈಸ್ ಗಿವನ್ ವಿತೌಟ್ ಪ್ರಾಫಿಟ್ ಆರ್ ಟು ಎವ್ರಿ ಒನ್ ಇನ್ ಎ ಸೊಸೈಟಿ ಬೈ ಗೌರ್ನಮೆಂಟ್ ಆರ್ ಎನಿ ಆರ್ಗನೈಸೇಷನ್. ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳಬಹುದಾಗಿರತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಇನ್ ವ್ಯೂ ಆಫ್ ದ ಫ್ಯಾಕ್ಟ್ ದಟ್ ಕೆರೋಸಿನ್ ಈಸ್ ಆ್ಯನ್ ಇನ್ಫೀರಿಯರ್ ಗುಡ್ ಇನ್ ಇಂಡಿಯಾ, ವಾಟ್ ಈಸ್ ಆರ್ ಇಟ್ಸ್ ಇಂಪ್ಲಿಕೇಶನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಮೇಲೆ ಇಲ್ಲಿ ಇಲ್ಲಿ 3 ಅಂಶಗಳನ್ನು ಕೊಟ್ಟಿದ್ದಾರೆ. ಅವುಗಳ ಆಧಾರದ ಮೇಲೆ ಕೆಳಗಡೆ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳ ಆಧಾರದ ಮೇಲೆ ನಾವು ಈ ಒಂದು ಆನ್ಸರನ್ನು ಚೂಸ್ ಮಾಡಬೇಕಾಗುತ್ತೆ. ಆ್ಯಸ್ ಹೌಸ್ ಹೋಲ್ಡ್ಸ್ ಗೆಟ್ ರಿಚರ್ ದೇ ಕನ್ಸ್ಯೂಮ್ ಲೆಸ್ ಕೆರೋಸಿನ್. Over time, there is a decline in quality of kerosene. Government needs to stop subsidies on kerosene. Select the correct answer using the code given below ಅಂತೇಳಿ 4 ಕೋಡ್ಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಸೊ ಜನರಲಿ ಕೆರೋಸಿನ್ ಈಸ್ ಯೂಸ್ಡ್ ಆ್ಯಸ್ ಫ್ಯೂಯಲ್ ಬೈ ದ ಪೂರ್. As they get prosperity, they use little of these fuel. ಸೊ ಹಾಗಾಗಿ ನಾನಿಲ್ಲಿ ಆಪ್ಷನ್ ಎನ ಚೂಸ್ ಮಾಡ್ತಾ ಹೋಗ್ತೀನಿ. ಸೊ ಆಪ್ಷನ್ ಎ ಮೀನ್ಸ್ ಓನ್ಲಿ ಈಸ್ ಎ ರೈಟ್ ಆನ್ಸರ್ ಅಂತ. ಆ್ಯಸ್ ಅ ಹೌಸ್ ಹೋಲ್ಡ್ ಗೆಟ್ ರಿಚರ್ ದೇ ಕನ್ಸ್ಯೂಮ್ ಲೆಸ್ ಕೆರೋಸಿನ್ ಅಂತೇಳಿ ಹೇಳಬಹುದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಬ್ರೆಂಟ್ ಇಂಡೆಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ 4 ಆಪ್ಷನ್ಸ್ಗಳು ಕೂಡ ಹೀಗಿವೆ: ಕ್ರೂಡ್ ಆಯಿಲ್ ಪ್ರೈಸಸ್, ಕಾಪರ್ ಫ್ಯೂಚರ್ ಪ್ರೈಸಸ್, ಗೋಲ್ಡ್ ಫ್ಯೂಚರ್ ಪ್ರೈಸಸ್ ಆ್ಯಂಡ್ ಶಿಪ್ಪಿಂಗ್ ರೇಟ್ ಇಂಡೆಕ್ಸ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಕ್ರೂಡ್ ಆಯಿಲ್ ಪ್ರೈಸಸ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎ ಫಿಕ್ಸ್ಡ್ ಕಾಸ್ಟ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಇನ್ ದ ಶಾರ್ಟ್ ರನ್ ಅಂತೇಳಿ ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಆನ್ಸರ್ ಇಲ್ಲ ಇದೆ. ಸೊ ಇನ್ ದ ಶಾರ್ಟ್ ರನ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆರ್ ಫಿಕ್ಸ್ಡ್ ಕಾಸ್ಟ್ ಬಿಕಾಸ್ ದೇ ಆರ್ independent of the level of production. So that's why I am choosing insurance on building. The income elasticity of demand for inferior good is ಅಂತೇಳಿ less than 1, less than 0, equal to 1, greater than 1 ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿರೋದು ನೋಡ್ಬೋದು. ಸೊ ಇಲ್ಲಿ ಇನ್ಫೀರಿಯರ್ ಗುಡ್ಸ್ ಹ್ಯಾವ್ ಎ ನೆಗೆಟಿವ್ ಇನ್ಕಮ್ ಇನ್ಎಲಾಸಿಟಿ ಆಫ್ ಡಿಮಾಂಡ್, ಮೀನಿಂಗ್ ದಟ್ ಡಿಮಾಂಡ್ ಫಾಲ್ಸ್ ಆ್ಯಸ್ ಇನ್ಕಮ್ ರೈಸಸ್. ಸೊ ಇಲ್ಲಿ ಲೆಸ್ ದೆನ್ 0 ಆಗಿರುತ್ತೆ. ಸೊ ಇದು ಲೆಸ್ ದೆನ್ 0 ಅಂತ ಹೇಳಿದರೆ ಸೊ ನೆಗೆಟಿವ್ ಆಗಿರುತ್ತಲ್ವ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಿ ಹೇಳ್ಬಹುದು. ಸೊ ಲೆಸ್ ದೆನ್ 0. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡಿದರೆ, ದ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ವಿಲ್ ಆಲ್ವೇಸ್ ಬಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಎ ರೆಕ್ಟ್ಯಾಂಗುಲರ್ ಹೈಪರ್ಬೋಲಾ, ಎ ಡೌನ್ವರ್ಡ್ ಸ್ಲೋಪಿಂಗ್ ಕಾನ್ವೆಕ್ಸ್ ಟು ದ ಆರಿಜಿನ್ ಕರ್ವ್, ಎ ಡೌನ್ವರ್ಡ್ಸ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆ್ಯಂಡ್ ಯು ಶೇಪ್ಡ್ ಕರ್ವ್ ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆರ್ ಕಾನ್ಸ್ಟೆಂಟ್, ಸೊ ದ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ diminishes with the output. Thus the average fixed cost curve is a rectangular hyperbola ಅಂತೇಳಿ ಹೇಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಇಫ್ ದ ಅವರೇಜ್ ಟೋಟಲ್ ಕಾಸ್ಟ್ ಈಸ್ ಡಿಕ್ಲೈನ್ ದೆನ್ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಹೀಗಿವೆ: ದ ಮಾರ್ಜಿನಲ್ ಕಾಸ್ಟ್ ಮಸ್ಟ್ ಬಿ ಲೆಸ್ ದೆನ್ ದ ಅವರೇಜ್ ಟೋಟಲ್ ಕಾಸ್ಟ್ ಮಸ್ಟ್ ಬಿ ಕಾನ್ಸ್ಟೆಂಟ್, ದ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಮಸ್ಟ್ ಬಿ ಅಬೋವ್ ದ ಅವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್, ದ ಮಾರ್ಜಿನಲ್ ಕಾಸ್ಟ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ಅವರೇಜ್ ಟೋಟಲ್ ಕಾಸ್ಟ್ ಅಂತೇಳಿ. ಸ್ನೇಹಿತರೆ, ಇಲ್ಲಿ ದ ಮಾರ್ಜಿನಲ್ ಕಾಸ್ಟ್ ಮಸ್ಟ್ ಬಿ ಲೆಸ್ ದೆನ್ ದ
average total cost, isn't it? So when marginal cost is less than average cost must be falling. When marginal cost exceeds average cost must be rising. The marginal cost and average cost curves are related to each other. So ನಾನು ಹಾಗಾಗಿ ಈ ಒಂದು ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಂತೇಳಿ 4 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ ಏನಂತ ನೋಡೋಣ ಬನ್ನಿ. ಸೊ ಇಫ್ ಇನ್ಕ್ರೀಸ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಆರ್ ದ ಈಕ್ವಲ್ ಮ್ಯಾಗ್ನಿಟ್ಯೂಡ್, ದ ಪ್ರೈಸ್ ವಿಲ್ ರಿಮೈನಿಂಗ್ ಅನ್ಚೇಂಜ್ಡ್ ಬಟ್ ದ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ವಿಲ್ ಇನ್ಕ್ರೀಸ್. ಇದು ಫಸ್ಟ್ ಸ್ಟೇಟ್ಮೆಂಟ್. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ, ಇಫ್ increase in demand is of greater magnitude than increase in supply, both equilibrium price and equilibrium quantity will increase. In a third statement ನೋಡೋದಾದರೆ, if increase in supply is of greater magnitude than increase in demand, equilibrium price will fall but equilibrium quantity will increase ಅಂತೇಳಿ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಾಗಿರೋಂಥ ಕೋಡ್ಗಳು ಕೂಡ 4 ಕೋಡ್ಗಳು ಕೆಳಗಿದೆ. ಸೊ ಅವುಗಳನ್ನು ನೋಡೋದಾದರೆ ನಮಗೆ 1, 2 ಆ್ಯಂಡ್ 3. ಸೊ ನಮಗೆ 3 ಸ್ಟೇಟ್ಮೆಂಟು ಕೂಡ ಟ್ರೂ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತೇಳಿ ಮತ್ತೆ ಅದೇ ರೀತಿಯಾಗಿ ಕ್ವಶನನ್ನು ಕೇಳಲಾಗಿದೆ. ಸೊ ಇಲ್ಲಿ ವೆನ್ ಮಾರ್ಜಿನಲ್ ರೆವೆನ್ಯೂ ಈಸ್ ಪಾಸಿಟಿವ್, ಟೋಟಲ್ ರೆವೆನ್ಯೂ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಔಟ್ಪುಟ್ ಅಂತ. ಅದೇ ರೀತಿಯಾಗಿ ವೆನ್ ಮಾರ್ಜಿನಲ್ ರೆವೆನ್ಯೂ ಈಸ್ 0, ಟೋಟಲ್ ರೆವೆನ್ಯೂ ಈಸ್ ಮ್ಯಾಕ್ಸಿಮಮ್. ವೆನ್ ಮಾರ್ಜಿನಲ್ ರೆವೆನ್ಯೂ ಬಿಕಮ್ಸ್ ನೆಗೆಟಿವ್, ಟೋಟಲ್ ರೆವೆನ್ಯೂ ಫಾಲ್ಸ್ ವಿತ್ ಇನ್ಕ್ರೀಸ್ ಇನ್ ಔಟ್ಪುಟ್ ಅಂತೇಳಿ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈ 3 ಸ್ಟೇಟ್ಮೆಂಟ್ಗಳು ಕೂಡ ರೈಟ್ ಆಗಿರೋದ್ರಿಂದ ಸೊ ಇದು ಕೂಡ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಡಿಮಾಂಡ್ ಫಾರ್ ಎ ಕಮಾಂಡಿಟಿ ರೆಫರ್ಸ್ ಟು desire for that commodity, need for that commodity, quantity demanded of that commodity, quantity demanded at a certain price during any particular period of a time ಅಂತೇಳಿ. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು, ದ ಡಿಮಾಂಡ್ ಫಾರ್ ಎ ಕಮಾಂಡಿಟಿ ಅಟ್ ಎ ಗಿವನ್ ಪ್ರೈಸ್ ಈಸ್ ದ ಕ್ವಾಂಟಿಟಿ ದಟ್ ವಿಲ್ ಬಿ ಪರ್ಚೇಸ್ಡ್ ಅಟ್ ಎ ಯೂನಿಟ್ ಆಫ್ ಟೈಮ್ ಆ್ಯಂಡ್ ಅಟ್ ಎ ಯೂನಿಟ್ ಪ್ರೈಸ್. ಸೊ ಡಿಮಾಂಡ್ ಹ್ಯಾಸ್ ದ ಫಾಲೋಯಿಂಗ್ ಫ್ಯೂಚರ್ಸ್. ಡಿಮಾಂಡ್ refers to the quantity at a given price. Demand must be defined per unit time, isn't it? So D is a right answer ಅಂತೇಳಿ ಇಲ್ಲಿ ಹೇಳ್ಬಹುದು. ಸೊ ಇನ್ನು 22nd ಕ್ವಶನ್ ನೋಡೋದಾದರೆ, expectational demand curve is one that slopes ಅಂತೇಳಿ downwards to the right, upwards to the right, horizontally upwards to the left ಅಂತೇಳಿ 4 ಆಪ್ಷನ್ಗಳನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಆಪ್ಷನ್ ಬಿ ಮೀನ್ಸ್ upward to the right is the right answer. So when the curve slopes downwards from left to right, higher prices reducing the quantity demanded. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್, ಹೌದಲ್ವಾ? ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, rise in the price of the commodity means rise in the value of currency only, fall in the value of currency only, rise in the value of commodity only, fall in the value of currency and rise in the value of commodity ಅಂತೇಳಿ 4 ಆಪ್ಷನ್ಸ್ಗಳಿವೆ. ಸೊ ವೆನ್ ದ ಪ್ರೈಸ್ ಲೆವೆಲ್ ರೈಸಸ್, ಈಚ್ ಯೂನಿಟ್ ಆಫ್ ಕರೆನ್ಸಿ ಬೈಸ್ ಫಿವರ್ ಗೂಡ್ ಆ್ಯಂಡ್ ಸರ್ವಿಸಸ್, isn't it? ಸೊ ನಮಗೆ ಯಾವಾಗ ಪ್ರೈಸ್ ಲೆವೆಲ್ ರೈಸ್ ಅನಿಸುತ್ತೋ ಆವಾಗ ನಾವೇನು ಮಾಡ್ತೀವಿ, ನಮ್ಮಲ್ಲಿರುವಂಥ ಕರೆನ್ಸಿಗೆ ಕಡಿಮೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ತಗೊಳ್ಳೋದಕ್ಕೆ ಮುಂದಾಗ್ತೀವಿ. ಸೊ ರೈಸ್ ಇನ್ ದ ಪ್ರೈಸ್ ಆಫ್ ಎ ಕಮಾಂಡಿಟಿ ಮೀನ್ಸ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ವ್ಯಾಲ್ಯೂ. ಇನ್ನೊಂದು ರೀತಿ ಹೇಳೋದಾದರೆ, ರೈಸ್ ಇನ್ ದ ಪ್ರೈಸಸ್ ಆಫ್ ದ ಕಮಾಂಡಿಟಿ ಮೀನ್ಸ್ ಕಮಾಂಡಿಟಿಯ ವ್ಯಾಲ್ಯೂ ಪ್ರೈಸಸ್ ರೈಸ್ ಆಗಿದೆ ಅಂತ ಹೇಳಿದ್ರೆ ಮನಿ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತೇಳಿ ಅಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ 23ಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದು.
ಸೊ ಇಲ್ಲಿ ಎಕನಾಮಿಕ್ಸ್‌ನಲ್ಲಿ ಆಲ್ಮೋಸ್ಟ್ ಆಲ್ ಆಗಿ ಕನ್ನಡ ಸೋರ್ಸು ಬಹಳಷ್ಟು ಕಡಿಮೆನೇ ಇದೆ. ಹಾಗಾಗಿ ನಾವು ಇಂಗ್ಲೀಷ್ ಸೋರ್ಸನ್ನೇ ಆದಷ್ಟು ಯೂಸ್ ಮಾಡಿಕೊಂಡು ನಮ್ಮ ಮಾತೃಭಾಷೆಗೆ ಕನ್ವರ್ಟ್ ಮಾಡಿಕೊಂಡು ಓದಿದ್ರೆ ನಾವು ನೆಟ್ಟಂತಹ ಎಕ್ಸಾಮ್ಸ್ಗಳನ್ನೇ ಪಾಸ್ ಮಾಡಬಹುದು. ಸೊ ಹಾಗಾಗಿ ಸ್ವಲ್ಪ ಇಂಗ್ಲೀಷ್‌ನಲ್ಲಿ ಸೋರ್ಸ್‌ಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಕ್ವೆಶ್ಚನನ್ನು ನೋಡೋದಾದರೆ, who among the following has suggested migration to Hackerel accounting system from cash-based accounting system is in India ಅಂತೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಐ.ವಿ. ರೆಡ್ಡಿ, ಡಿ.ಎನ್. ಘೋಷ್, ಆರ್.ಎಚ್. ಪಾಟೀಲ್, ಸಿ. ರಂಗರಾಜನ್ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಆನ್ಸರ್ ಅಂತ ಹೇಳಿದರೆ ಸಿ. ರಂಗರಾಜನ್ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವೆಶ್ಚನನ್ನು ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಆ್ಯಕ್ಷನ್ಸ್ ಬೈ ದ ಗೌರ್ನಮೆಂಟ್ ಅಂತೇಳಿ ಇಲ್ಲಿ 3 ಆ್ಯಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಕಟ್ಟಿಂಗ್ ದ ಟ್ಯಾಕ್ಸ್ ರೇಟ್ಸ್, ಇನ್ಕ್ರೀಸಿಂಗ್ ದ ಗೌರ್ನಮೆಂಟ್ ಎಕ್ಸ್ಪೆಂಡಿಂಗ್ ಆ್ಯಂಡ್ ಅಬಾಲಿಷಿಂಗ್ ದ ಸಬ್ಸಿಡೀಸ್ ಅಂತೇಳಿ. ಸೊ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಕನಾಮಿಕ್ ರಿಸೆಷನ್, ವಿಚ್ ಆಫ್ ದ ಅಬೌವ್ ಆಕ್ಷನ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಎ ಪಾರ್ಟ್ ಆಫ್ ದ ಫಿಸ್ಕಲ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತೇಳಿ ಆಪ್ಷನ್ಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. 1 and 2 only, 2 only, 1 and 3 only, 1, 2 and 3 ಅಂತೇಳಿ. ಸೊ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ಹೇಗೆ ಅಂತ ಹೇಳೋದಾದರೆ, ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಏನು ಕರಿತೀವಿ, ಸೊ ಗೌರ್ಮೆಂಟ್ ಮೆಷರ್ಸ್ ಸೊ ನಾರ್ಮಲಿ ಇನ್ವಾಲ್ವಿಂಗ್ ಇನ್ಕ್ರೀಸ್ಡ್ ಪಬ್ಲಿಕ್ ಸ್ಪೆಂಡಿಂಗ್ ಆ್ಯಂಡ್ ಲೋವರ್ ಟ್ಯಾಕ್ಸೇಷನ್ ಆರ್ ಏಮ್ಡ್ ಅಟ್ ಗಿವಿಂಗ್ ಎ ಪಾಸಿಟಿವ್ ಜಾಲ್ to economic activity. So that's why I am choosing 1 and 2 only ಅಂತೇಳಿ. ಸೊ ಇಲ್ಲಿ ಕಟ್ಟಿಂಗ್ ದ ಟ್ಯಾಕ್ಸ್ ರೇಟ್ಸ್ ಆಸ್ ವೆಲ್ ಆಸ್ ಇನ್ಕ್ರೀಸಿಂಗ್ ದ ಗೌರ್ನಮೆಂಟ್ ಸ್ಪೆಂಡಿಂಗ್, ಟು ಆಕ್ಷನ್ಸ್ ಆರ್ ಈಸ್ ರೈಟ್ ಅಂತೇಳಿ ಹೇಳಬಹುದು. ಸ್ನೇಹಿತರೆ, ಇದುವರೆಗೂ ನೀವು ಈ ಒಂದು ವಿಡಿಯೋನ ನೋಡಿದ್ರಿ. ಸೊ ಇದರಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳೆಲ್ಲ ನಾಳೆ ನಿಮಗೆ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಹೇಳಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕವಾಗಿ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ.